ಏನಿಲ್ಲ, ಬಹುಶಃ ಮೇಡಮ್ ಆರೋಗ್ಯನೂ ಸರಿ ಇಲ್ಲ, ಹಾಗಾಗಿ ಏನಾರು ಬರಕ್ ಆಗ್ತಾನೆ ಇರ್ಬೋದು. ಆರೋಗ್ಯ ಸಮಸ್ಯೆ ಅಂದ್ರೆ ಮಂಡಿ ಆಪರೇಷನ್ ಆಗಿದೆ ಸರ್, ಎಲ್ರಿಗೂ ಗೊತ್ತಲ್ಲ. 2 ಮಂಡಿ ಆಪರೇಷನ್ ಆಗಿದೆ, ಜೊತೆಗೆ ಅವ್ರ ಅಣ್ಣ ಸತ್ತೋಗಿದ್ದಾರೆ, ಆ ದುಃಖನೂ ಅವ್ರಿಗಿದೆ. ಸೊ ಹಂಗಾಗಿ ಬರ್ತಾರೆ ಖಂಡಿತ. ಅವರಿಗೆ ಕಾನೂನಿನ ನೋಡಿ, ಕಾನೂನ್ ಬಗ್ಗೆ ಮೇಡಮ್ಗೆ ಗೌರವ ಇದೆ, ಕೋರ್ಟ್ ಬಗ್ಗೆ ನಮಗೆ ನಂಬಿಕೆ ಇದೆ, ಖಂಡಿತ ಬರ್ತಾರೆ, ತನಿಖೆ ಎದುರಿಸ್ತಾರೆ. ಸರ್ ನನಗೆ ಗೊತ್ತಿದ್ರೆ ನಾನು ಯಾಕೆ ಇವತ್ತು ಇಲ್ಲಿ ಇಷ್ಟ ತನಕ ಕಾಯ್ತಾ ಇದ್ದೆ, ನಾನೇ ಹುಡ್ಕೊಂಡೋಗಿ ಮಾತಾಡ್ಸಿದೆ. ಪ್ರೊಸೀಜರ್ ಏನಿಲ್ಲ ಸರ್, ಯಾಕೆಂದ್ರೆ ನಾವು ನೋಡ್ಬೇಕಿತ್ತು. SIT ಅವ್ರನ್ನ ನಾವು ನೋಟಿಸ್ ಕೊಡಿ, ನಾವು ಅವ್ರ ಅಡ್ವೊಕೇಟ್ ಅಂತ ಕೇಳಕ್ ಆಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು, SIT ಅವರು ತನಿಖೆ ಟೈಮಲ್ಲಿ ವಕೀಲರನ್ನ ಅವಕಾಶ ಕೊಡಲ್ಲ, ಆಯ್ತಾ. ಸೊ ಹಾಗಾಗಿ ಮನೆಗೆ ಅಂಟಿಸಿದ್ದಾರೆ ಅಂತ ಗೊತ್ತಾಯ್ತು. ಏನ್ ಅಂಟಿಸಿದ್ದಾರೆ, ಯಾಕಂದ್ರೆ ಆಸ್ ಎ ಅಡ್ವೊಕೇಟ್ ನಾನು ನೋಡ್ಬೇಕು ಏನ್ ಅಂಟಿಸಿದ್ದಾರೆ ಅಂತ, ಹಂಗಾಗಿ ಬಂದ್ವಿ. ಖಂಡಿತ ಗೊತ್ತಿಲ್ಲ ಸರ್ ನನಗೂ. ಖಂಡಿತ ಆದಷ್ಟು ಬೇಗ ಬರ್ತಾರೆ, ತನಿಖೆ ಎದುರಿಸ್ತಾರೆ, ನಿರ್ದೋಷಿ ಅಂತ ಹೊರಗಡೆ ಬರ್ತಾರೆ, ಅದಂತೂ ಕನ್ಫರ್ಮ್. ಪ್ರಕ್ರಿಯೆ ಏನು ಮಾಡಿಲ್ಲ ಸರ್, ಅವ್ರ ಟೈಮಿಂಗ್ಸ್ ನೋಡಿ ಕೂತಿದ್ದಾರೆ. ಈಗೇನ್ ಮಾಜರ್ ಬರ್ಕೊಂಡು ಹೋಗ್ತಾರ ಅಷ್ಟೇ ಸರ್. ನಿಜ ನನಗೂ ಗೊತ್ತಿಲ್ಲ, ನಾನೇನ್ ಈಗಲೇ ಹೋಗಲ್ಲ ಮನೆಗೆ, ಒಂಚೂರು ಕೋರ್ಟ್ ಹತ್ರ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಮೇಡಮ್, ಈ ನೋಟಿಸ್ಗೆ ಉತ್ತರ ಕೊಟ್ಟಿಲ್ವಲ್ಲ ಅವರು, ಇದು ಪರಿಣಾಮ ಏನಾಗಬಹುದು ಅಂತ? ಈ ನೋಟಿಸ್ಗೆ ಅವ್ರು ಬರ್ಲಿಲ್ವಲ್ಲ, ಬರ್ಬೇಕಿತ್ತಲ್ಲ 10 ರಿಂದ 5 ಗಂಟೆ ಒಳಗೆ, ಇದು ಪರಿಣಾಮ ಏನಾಗಬಹುದು ಅಂತ? ಸರ್ ತನಿಖಾಧಿಕಾರಿಗಳು ಏನ್ ಕ್ರಮ ಕೈಗೊಳ್ತಾರೆ ಅಂತ ಲಾಯರ್ಗಳು ಹೇಳಲ್ಲ ಸರ್, ವಕೀಲರಿಗೆ ಹೇಳಲ್ಲ. ನಮ್ಮ ವಕೀಲರ ಕೆಲಸ ಏನು, ತನಿಖಾಧಿಕಾರಿಗಳು ಏನ್ ಕ್ರಮ ಮಾಡ್ತಾರೆ, ನಾವು ನಮ್ಮ ಕ್ಲೈಂಟನ್ನ ಹೆಂಗ್ ಕಾಪಾಡ್ಕೋಬೇಕು ಅದನ್ನ ಮಾತ್ರ ನಾವು ಯೋಚನೆ ಮಾಡ್ತೀವಿ. ತನಿಖಾಧಿಕಾರಿಗಳಿಗೆ ನಾವು ಗೈಡ್ ಮಾಡಕ್ಕಾಗಲ್ಲ, ನೀವು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ. ನನ್ನ ಪ್ರಕಾರ SIT ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದ್ರೂ ಕೋರ್ಟ್ ಬಗ್ಗೆ ನಮಗೆ ನಂಬಿಕೆ ಇದೆ. ಆ ಕೋರ್ಟ್ ಅಲ್ಲಿ ಖಂಡಿತ ನಿರ್ದೋಷಿಯಾಗಿ ನಮ್ಮ ಮೇಡಮ್ ವಾಪಸ್ ಹೊರಗಡೆ ಬಂದೇ ಬರ್ತಾರೆ. ಏನಿಲ್ಲ, ಬಹುಶಃ ಮೇಡಮ್ ಆರೋಗ್ಯನೂ ಸರಿ ಇಲ್ಲ, ಹಾಗಾಗಿ ಏನಾರು ಬರಕ್ ಆಗ್ತಾನೆ ಇರ್ಬೋದು. ಆರೋಗ್ಯ ಸಮಸ್ಯೆ ಅಂದ್ರೆ ಮಂಡಿ ಆಪರೇಷನ್ ಆಗಿದೆ ಸರ್, ಎಲ್ರಿಗೂ ಗೊತ್ತಲ್ಲ. 2 ಮಂಡಿ ಆಪರೇಷನ್ ಆಗಿದೆ, ಜೊತೆಗೆ ಅವ್ರ ಅಣ್ಣ ಸತ್ತೋಗಿದ್ದಾರೆ, ಆ ದುಃಖನೂ ಅವ್ರಿಗಿದೆ. ಸೊ ಹಂಗಾಗಿ ಬರ್ತಾರೆ ಖಂಡಿತ. ಅವರಿಗೆ ಕಾನೂನಿನ ನೋಡಿ, ಕಾನೂನ್ ಬಗ್ಗೆ ಮೇಡಮ್ಗೆ ಗೌರವ ಇದೆ, ಕೋರ್ಟ್ ಬಗ್ಗೆ ನಮಗೆ ನಂಬಿಕೆ ಇದೆ, ಖಂಡಿತ ಬರ್ತಾರೆ, ತನಿಖೆ ಎದುರಿಸ್ತಾರೆ. ಸರ್ ನನಗೆ ಗೊತ್ತಿದ್ರೆ ನಾನು ಯಾಕೆ ಇವತ್ತು ಇಲ್ಲಿ ಇಷ್ಟ ತನಕ ಕಾಯ್ತಾ ಇದ್ದೆ, ನಾನೇ ಹುಡ್ಕೊಂಡೋಗಿ ಮಾತಾಡ್ಸಿದೆ. ಪ್ರೊಸೀಜರ್ ಏನಿಲ್ಲ ಸರ್, ಯಾಕೆಂದ್ರೆ ನಾವು ನೋಡ್ಬೇಕಿತ್ತು. SIT ಅವ್ರನ್ನ ನಾವು ನೋಟಿಸ್ ಕೊಡಿ, ನಾವು ಅವ್ರ ಅಡ್ವೊಕೇಟ್ ಅಂತ ಕೇಳಕ್ ಆಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು, SIT ಅವರು ತನಿಖೆ ಟೈಮಲ್ಲಿ ವಕೀಲರನ್ನ ಅವಕಾಶ ಕೊಡಲ್ಲ, ಆಯ್ತಾ. ಸೊ ಹಾಗಾಗಿ ಮನೆಗೆ ಅಂಟಿಸಿದ್ದಾರೆ ಅಂತ ಗೊತ್ತಾಯ್ತು. ಏನ್ ಅಂಟಿಸಿದ್ದಾರೆ, ಯಾಕಂದ್ರೆ ಆಸ್ ಎ ಅಡ್ವೊಕೇಟ್ ನಾನು ನೋಡ್ಬೇಕು ಏನ್ ಅಂಟಿಸಿದ್ದಾರೆ ಅಂತ, ಹಂಗಾಗಿ ಬಂದ್ವಿ. ಖಂಡಿತ ಗೊತ್ತಿಲ್ಲ ಸರ್ ನನಗೂ. ಖಂಡಿತ ಆದಷ್ಟು ಬೇಗ ಬರ್ತಾರೆ, ತನಿಖೆ ಎದುರಿಸ್ತಾರೆ, ನಿರ್ದೋಷಿ ಅಂತ ಹೊರಗಡೆ ಬರ್ತಾರೆ, ಅದಂತೂ ಕನ್ಫರ್ಮ್. ಪ್ರಕ್ರಿಯೆ ಏನು ಮಾಡಿಲ್ಲ ಸರ್, ಅವ್ರ ಟೈಮಿಂಗ್ಸ್ ನೋಡಿ ಕೂತಿದ್ದಾರೆ. ಈಗೇನ್ ಮಾಜರ್ ಬರ್ಕೊಂಡು ಹೋಗ್ತಾರ ಅಷ್ಟೇ ಸರ್. ನಿಜ ನನಗೂ ಗೊತ್ತಿಲ್ಲ, ನಾನೇನ್ ಈಗಲೇ ಹೋಗಲ್ಲ ಮನೆಗೆ, ಒಂಚೂರು ಕೋರ್ಟ್ ಹತ್ರ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಮೇಡಮ್, ಈ ನೋಟಿಸ್ಗೆ ಉತ್ತರ ಕೊಟ್ಟಿಲ್ವಲ್ಲ ಅವರು, ಇದು ಪರಿಣಾಮ ಏನಾಗಬಹುದು ಅಂತ? ಈ ನೋಟಿಸ್ಗೆ ಅವ್ರು ಬರ್ಲಿಲ್ವಲ್ಲ, ಬರ್ಬೇಕಿತ್ತಲ್ಲ 10 ರಿಂದ 5 ಗಂಟೆ ಒಳಗೆ, ಇದು ಪರಿಣಾಮ ಏನಾಗಬಹುದು ಅಂತ? ಸರ್ ತನಿಖಾಧಿಕಾರಿಗಳು ಏನ್ ಕ್ರಮ ಕೈಗೊಳ್ತಾರೆ ಅಂತ ಲಾಯರ್ಗಳು ಹೇಳಲ್ಲ ಸರ್, ವಕೀಲರಿಗೆ ಹೇಳಲ್ಲ. ನಮ್ಮ ವಕೀಲರ ಕೆಲಸ ಏನು, ತನಿಖಾಧಿಕಾರಿಗಳು ಏನ್ ಕ್ರಮ ಮಾಡ್ತಾರೆ, ನಾವು ನಮ್ಮ ಕ್ಲೈಂಟನ್ನ ಹೆಂಗ್ ಕಾಪಾಡ್ಕೋಬೇಕು ಅದನ್ನ ಮಾತ್ರ ನಾವು ಯೋಚನೆ ಮಾಡ್ತೀವಿ. ತನಿಖಾಧಿಕಾರಿಗಳಿಗೆ ನಾವು ಗೈಡ್ ಮಾಡಕ್ಕಾಗಲ್ಲ, ನೀವು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ. ನನ್ನ ಪ್ರಕಾರ SIT ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದ್ರೂ ಕೋರ್ಟ್ ಬಗ್ಗೆ ನಮಗೆ ನಂಬಿಕೆ ಇದೆ. ಆ ಕೋರ್ಟ್ ಅಲ್ಲಿ ಖಂಡಿತ ನಿರ್ದೋಷಿಯಾಗಿ ನಮ್ಮ ಮೇಡಮ್ ವಾಪಸ್ ಹೊರಗಡೆ ಬಂದೇ ಬರ್ತಾರೆ.